ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ನಮ್ಮ KM ವೀರೇಶ್ ಅವರು. ಇವತ್ತಿನ ದಿವಸ ನಾವು ಗೋಣಿಕೊಪ್ಪಕ್ಕೆ ಬಂದಿದ್ದೀವಿ. ಗೋಣಿಕೊಪ್ಪನಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯವ್ರನ್ನ ನಾನು ಇವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ನನ್ನ ಪಕ್ಕದಲ್ಲಿ ಅನಿತಾ ರಾಣಿ ಅವರಿದ್ದಾರೆ. ಇವರು ನಮ್ಮ ಕಲಾವಿದರು. ಈ ವ್ಯಕ್ತಿಯ ಹೆಸರು ಚಪ್ಪೆ ಕುಮಾರ್ ಅಂತ ಕರೀತಾರೆ. ಇವ್ರನ್ನ ಮೊದಲಿಂದನೂ ಅಂಡರ್ವರ್ಲ್ಡ್ ಡಾನ್ ಅಂತಲೇ ಇವರು ಫೇಮಸ್ ಆ್ಯಕ್ಚುಲಿ. ಬಟ್ ಇವ್ರ ಬಾಯಿನಲ್ಲೇ ಭಾಳಷ್ಟು ಇವರು ನಡೆದಂಥ ನೈಜ ಘಟನೆಗಳನ್ನಾಗಲಿ ಮತ್ತೊಂದಾಗಲಿ ಅವ್ರಿಗೆ ಹೇಗೆ ಈ ಅಂಡರ್ವರ್ಲ್ಡ್ ಡಾನ್ ಅನ್ನೋ ನಿಕ್ ನೇಮ್ ಬಂತು ಅನ್ನೋದು ಪರಿಪೂರ್ಣ ವಿವರ ಇವರೇ ಕೊಡ್ತಾರೆ. ಇವತ್ತು ಗೋಣಿಕೊಪ್ಪದಲ್ಲಿ ಇವರು ಇರ್ತಕ್ಕಂಥ ಒಂದು ಕಾಫಿ ಎಸ್ಟೇಟ್ಗೆ ಅವ್ರ ಮನೆಗೆ ಬಂದಿದ್ದೀವಿ. ಹಾಗೆ ಮನೆಯೂ ತೋರಿಸ್ಕೊಡ್ತೀನಿ ಮತ್ತು ಇವರು ಕೆಲವು ವಿವರಣೆಗಳನ್ನ ಕೊಡ್ತಾರೆ. ಇವ್ರ ಬಾಯಿನಲ್ಲೇ ಕೇಳೋಣ ಬನ್ನಿ. ಜೊತೆಗೆ ಇವರು ಅನಿತಾ ರಾಣಿ ಅವರಿಗೆ ಒಂದು ಸಂಬಂಧಿ ಕೂಡ. ಹೌದು. ಏನ್ ಮೇಡಮ್? ಸಂಬಂಧಿ ಕೂಡ. ಸರ್, ಈಗ ನಿಮ್ಗೆ ಅಲ್ಲಿ ನಮ್ಮ ಇಂಟರ್ವ್ಯೂನಲ್ಲಿ ಎಲ್ಲವೂ ನೀವು ಮಾತಾಡ್ತಾ ಇದ್ರಿ. ನಿಮಗೆ ಹಿಂದೆ ಪೊಲೀಸ್ನವ್ರು ಅಟ್ಯಾಕ್ ಮಾಡಿದ್ರು, ಬಂದಿದ್ರು ಅಂತೆಲ್ಲ ಹೇಳಿದ್ರಿ. ಅದು ಹೇಗೆ ಸರ್? ಎಲ್ಲಿ? ಇದೇ ಮನೆಯಲ್ಲಿ ಆಯ್ತಾ? ಹೇಗೆ ಅದ್ರದ್ದು ಅನುಭವಗಳನ್ನ ನಮ್ಮ ವೀಕ್ಷಕರಿಗೆ ತಾವು ಹಂಚ್ಕೊಳ್ಳಿ. ಇದೇ ಮನೆಗೆ ಎರಡು ಬ್ಯಾಂಗ್ಳೂರಿಂದ ಪೊಲೀಸರು ಬಂದು ಅಟ್ಯಾಕ್ ಮಾಡಿದ್ರು ನಿಜ. ಅವರು ಬಂದುಕೊಂಡು ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿದ್ದು ನಿಜ. ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜೈಲಿಗೆ ತಗೊಂಡೋಗಿ ಹಾಕಿದ್ದಾರೆ. ಓಕೆ. ಹಾಂ, ಅದರಲ್ಲಿ ಮರಿಸ್ವಾಮಿ ಗೌಡ ಮತ್ತು ACP ಅಹಮದ್ ಬಾವ ಇಬ್ಬರು ಸೇರಿ ಮಾಡಿದ ಪ್ಲಾನ್. ಓಕೆ ಓಕೆ. ACP ಬಾವ ಅಂದ್ರೆ ಅಹಮದ್ ಬಾವ. ಅವರು ಇದೇ ಊರ್ನವ್ರು. ಅವಾಗ ಮೊದಲು ವೀರಾಪಳ್ಳಿ ಸರ್ಕಲ್ ಹಾಕೊಂಡಿದ್ರು. ಅದರಲ್ಲಿ ನನಗೆ ಮಾಡ್ತಿರೋದು ಅಂತ ಹೇಳಿದ್ರೆ ನಮ್ಮ ಬಿದ್ದಂಡ ಅಶೋಕ್ ಕುಮಾರ್ ಹೇಳುವವರೊಬ್ಬರು ಇದ್ರು. ಅವರೊಬ್ಬರಿಗೆ ಕರೆಕ್ಟ್ ಮಾನವೀಯ ದೃಷ್ಟಿಯಿಂದ ನನ್ನದ ಕೇಳಿದ್ದಾರೆ. ಬೇರೆ ಏನು ವಿಷಯನೇ ಮಾತಾಡಲಿಲ್ಲ. ಅಲ್ಲಣ್ಣ, ನಿಮಗೆ ವಿಷಯ ಗೊತ್ತಿಲ್ದಂಗೆ ಏನೂ ಇಲ್ಲದೆ ಒಂದು, ಯಾಕಂದ್ರೆ ಅರೆಸ್ಟ್ ಮಾಡ್ಬೇಕಂದ್ರೆ ಅರೆಸ್ಟ್ ನೋಟಿಸ್ ಹೌದು, ಏನಿಲ್ಲ, ಆತರ ಏನಿಲ್ಲ. ಬಂದು ಕರ್ಕೊಂಡು ಹೋಗೋದು, ಬನ್ನಿ ಕಾರ್ಲಿ ಕೂರಿ ಅಂತ ಹೇಳೋದು, ತಗೊಂಡೋದು. ಏನಾದ್ರು ತೊಂದರೆ ಕೊಟ್ರ? ಅವಾಗ ತೊಂದರೆ ಕೊಟ್ರು. ACP ಅಹಮದ್ ಬಾವನಿ ನನ್ನ ಸುಮಾರು ಅರೆಸ್ಟ್ ಮಾಡಿದ್ರು. ಕೈ ಕಾಲು ಹೊಡೆದ್ರು, ಕೋಲ್ ತಗೊಂಡು ಹೊಡೆದ್ರು. ಈಗ ಹೇಗಿದೆ ಲೈಫು? ಈಗ ನಾನು ಯಾವ ತೊಂದರೆ ಇಲ್ಲದೆ ನಾನು ನನ್ನ ಹೆಂಡತಿ 2 ಮಕ್ಕಳೊಂದಾಗಿ ಅವ್ರ ಜೊತೆ ಸಂಸಾರ ನಡೆಸ್ಕೊಂಡು ಚೆನ್ನಾಗಿ ತೋಟ ಗೀಟ ತಂದೆ ಮಾಡಿದ ತೋಟನೇ ಇದೆ, ಅದನ್ನ ನೋಡ್ಕೊಂಡಿದ್ದೀನಿ. ಸರ್, ಇದು ಸುಮಾರು ಎಷ್ಟು ಎಕರೆ ಇದೆ ಸರ್ ಈ ತೋಟ? ಇದು ಟೋಟಲ್ 38-40 ಎಕರೆ ಎಲ್ಲ ಇದೆ. ಎಲ್ಲ ಅಣ್ಣ ತಮ್ಮಂದ 3 ಜನ. ಹೌದಾ? ಅದ್ರಲ್ಲಿ ಗದ್ದೆ ಕೆಳಗೆ ಒಂದು 12 ಎಕರೆ ಗದ್ದೆ ಕೆಳಗೆ. ಓಕೆ. ಅಂದ್ರೆ ಇವ್ರಿಗೆ ಏನಾಗ್ತಿತ್ತು, ಅಂಡರ್ ವರ್ಲ್ಡ್ ಮಾಡಿ ಸಂಪಾದನೆ ಮಾಡಿ ತಿನ್ನೋಂಥ ಪರಿಸ್ಥಿತಿ ಬಂದಿಲ್ಲ. ಬೈ ಬರ್ತು ಒಳ್ಳೆ ಎಸ್ಟೇಟು, ಜಾಗ, ಒಳ್ಳೆ ಮನೆತನದಲ್ಲಿ, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ರು. ಸಮಯ ಸಂದರ್ಭ ಅವ್ರನ್ನ ಆ ಥರ ಗೊತ್ತಲ್ಲ, ಮಾಡದಿರೋ ತಪ್ಪಲ್ಲಿ ಅವ್ರನ್ನ ಅಂಡರ್ ವರ್ಲ್ಡ್ ಡಾನ್ ಅಂತ ಗುರುತಿಸೋಕ್ಕಾಯಿತು. ಬಟ್ ಬೇಕು ಅಂತ ಅವ್ರು ಅಂಡರ್ ವರ್ಲ್ಡ್ ಡಾನ್ ಆಗಲಿಲ್ಲ. ಏನಾಗುತ್ತೆ ಕೆಲವು ಸಲ ಅಲ್ವಾ, ಯಾರೋ ಮಾಡಿದ ತಪ್ಪುಗಳನ್ನ ಯಾರೋ ನಾವುಗಳು ಅನುಭವಿಸ್ತಿರ್ತೀವಲ್ಲ, ಆ ಥರ ಪರಿಸ್ಥಿತಿ ಸತ್ಯನಾರಾಯಣ. ಹಾಗಾಗಿ ಮತ್ತೆ ಇವ್ರು ನನಗೆ ನನ್ನ ತಂದೆ ಕಡೆಯಿಂದ ಸಂಬಂಧ. ನನಗೆ ಸ್ವಲ್ಪ ನಾನು ಹೊರಗಡೆ ಇರೋದರಿಂದ ನನಗೆ ಸ್ವಲ್ಪ ಅದು ಇದಾಗ್ತಾ ಇಲ್ಲ. ಬಟ್ ತುಂಬಾ ಒಳ್ಳೆಯವರು. ನನಗೆ ದೂರದಿಂದ ನಾನು ಅಣ್ಣ ಅಂತ ಕರಿತೀನಿ. ಮತ್ತೆ ಈ ಮನೆಗೆ ನಾವೆಲ್ಲ ಬಂದಿದ್ವಿ. ಓಕೆ. ತುಂಬಾ ಒಂದು ಸಂಸ್ಕಾರ ಇರುವಂತವ್ರು. ಇವ್ರನ್ನ ಯಾರಾದ್ರೂ ಅಂಡರ್ ವರ್ಲ್ಡ್ ಡಾನ್ ಅಂತ ಹೇಳಕ್ಕಾಗತ್ತ ಅಲ್ವಾ? ಕುಮಾರ್ ಸರ್, ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತಿನ ದಿವಸ ನಿಮ್ಮ ಮನೆನೆಲ್ಲ ಒಂದು ಚೂರು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಸರ್, ಬನ್ನಿ ಪ್ಲೀಸ್. ಸರ್, ಈಗ ನೀವು ಕಾಫಿ ತೋಟ ಇದೆ ಅಂತ ಹೇಳಿದ್ರಿ. ಇಲ್ಲಿ ಕಾಫಿ ಜೊತೆಗೆ ಏನೇನು ಬೆಳಿತೀರಾ ಸರ್? ಕಾಫಿ ಜೊತೆಗೆ ಒಳ್ಳೆ ಮೆಣಸು, ಕಾಳು ಮೆಣಸು ಅಂತ ಹೇಳ್ಬಿಟ್ಟು, ಮತ್ತೆ ತೆಂಗಿನಕಾಯಿ, ತೆಂಗಿನ ಮರ ಉಂಟು, ಸ್ವಲ್ಪ ಮರ ಇದೆ, ಮೆಣಸು, ಅದೇ ಕಾಳು ಮೆಣಸು. ಸರ್, ಮನೆ ಹೋಗಿ ನೋಡೋಣ ಬನ್ನಿ ಸರ್. ನೋಡಿ ವೀಕ್ಷಕರೇ, ಕುಮಾರ್ ಅವ್ರ ಮನೆಗೆ ಬಂದಿದ್ದೀವಿ. ಸರ್, ನಿಮ್ಮ ಮನೆ ನೀವೇ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಇದು ಈಗ ಎಂಟ್ರೆನ್ಸ್ ಇದು. ಇನ್ನು ಅದು ದೇವರ ಕೋಣೆ, ಅಲ್ಲಿ ಹೋಗೋಣ ಸರ್. ಇಲ್ಲಿ ಬೇರೆ ಏನಿದೆ ಸರ್? ಈ ಕಡೆ ಏನಾರ ಬೆಡ್ರೂಮ್ ಉಂಟಾ? ಒಂದು ಬೆಡ್ರೂಮ್ ಇದೆ. ಇಲ್ಲ? ಬನ್ನಿ ಸರ್, ಇದೆಲ್ಲ ತಾವು ಕಟ್ಕೊಂಡಿದ್ದ ಹೇಗೆ? ಇದು ನಾನೇ ಕಟ್ಟಿಕೊಂಡಿದ್ದೆ ಈ ಮನೆನ. ತಂದೆಯವರಿದ್ದಾಗ ಮಾಡಿದ್ದಲ್ಲ? ತಂದೆಯವರ ಇರೋದಕ್ಕೆ ಸ್ವಲ್ಪ ಇದಿತ್ತು, ಈಗ ಹೊರಗಡೆ ನೀವು ಈ ಕಡೆಗೆ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಮ್ಮ ಹಳೆ ಮನೆ ಇರೋದು ಅಲ್ಲಿ ಕೆಳಗಡೆ. ಆ ಗೇಟದ ಮುಂದೆ ಇತ್ತಲ್ಲ, ಅದು ಹಳೆ ಮನೆ.
ನಮ್ಮ ಕೊಡಗು ಗೌಡ ಸಿಂಬಲ್ ವೆಂಕಟರಮಣ ಸ್ವಾಮಿದು ಇದು, ಮತ್ತೆ ಕತ್ತಿ ಕೋವಿ, ಅದು ನಮ್ಮ ಇಲ್ಲಿ ಕೊಡಗಿನ ಗೌಡಸದು ಸಿಂಬಲ್. ಅಂದ್ರೆ ಇಲ್ಲಿ ಟ್ರೆಡಿಷನ್ ಸಿಂಬಲ್ ಸಿಂಬಲ್ ಅಂದ್ರೆ ಗೌಡ ಸಿಂಬಲ್ ಅದು. ಅದಕ್ಕ ದೇವರು ಕತ್ತಿ ಕೋವಿ ಎಲ್ಲ. ಸೊ ಇದು ಒಂದು ಡೈನಿಂಗ್ ಹಾಲ ಸರ್? ಇದು ಡೈನಿಂಗ್ ಹಾಲ್. ಇಲ್ಲೇ ಒಂದು ದೇವ್ರ ಮನೆ ಮಾಡಿದ್ದೀರಾ ಸರ್? ಮೇಡಮ್ನ ತಾವೇ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು. ಇವರು ನನ್ನ ಪತ್ನಿ ಸುಭಾಷಿನಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ಮಕ್ಕಳು ಎರಡು, ಇಬ್ರು. ಎಲ್ಲಿದ್ದಾರೆ ಅವ್ರು ಇವಾಗ? ಇಬ್ಬರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಓದ್ತಾ ಇದ್ದಾರೆ. ಏನ್ ಎಜುಕೇಶನ್ ಕೊಡಿಸ್ತಾ ಇದ್ದೀರಾ ಸರ್? ಅವಳು ಒಬ್ಬನ ಕೆಮಿಕಲ್ ಇಂಜಿನಿಯರ್ ಮಾಡ್ತೀರಾ, ಮತ್ತೆ ಇನ್ನೊಬ್ಬಳು ಜಾಬ್ ಅಲ್ಲಿ ಇದ್ದಾಳೆ ಈಗ. ಓಕೆ. ಅದು ಯಾವುದು? ಅವಳು ಸಿವಿಲ್ ಇಂಜಿನಿಯರ್ ಸರ್. ಸಿವಿಲ್ ಇಂಜಿನಿಯರ್, ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಓಕೆ ಓಕೆ. ಮಗ ಸೆಕೆಂಡ್ ಇಯರ್ ಕೆಮಿಕಲ್ ಇಂಜಿನಿಯರಿಂಗ್ ರಾಮಯ್ಯ ಸ್ಪೋರ್ಟ್ಸ್ ಆಗ ಇದು ನಾವು ಮನೆ ಎಕ್ಸ್ಟೆಂಡ್ ಮಾಡಿದ್ದು ಸರ್. ಈಗ ಮೊದಲು ಬಾಗಿಲು ಇಲ್ಲಿತ್ತು, ನಾವೇನು ಮೂಡನ ಬಾಗಿಲು ಅಂತ ಹೇಳ್ತೀವಿ, ಅದು ಇಲ್ಲಿತ್ತು. ಸೊ ನಾವು ನಮ್ದು ಬೆಡ್ರೂಮ್ ಅಲ್ಲಿ ನಾವು ಮಲಗಿದ್ವಿ ರಾತ್ರಿ 1:30 ಟೈಮ್. ಆವಾಗ ಬಂದು ಡೋರ್ ಫಸ್ಟ್ ಇಲ್ಲಿ ಕಿಟಕಿ ಇತ್ತು, ನಾನು ಕಿಟಕಿ ತೆಗೆದು ನೋಡುವಾಗ ಯಾರು ಅಂತ ಕೇಳುವಾಗ ಇಲ್ಲಿ ಲೋಕಲ್ ಪೊಲೀಸ್ ಅವರು ಉತ್ತಯ್ಯ ಅಂತ. ಸೊ ಉತ್ತಯ್ಯ ಕುಮಾರ್ ಬಾಗಿಲು ತೆಗಿ ಅಂತ ಹೇಳಿದ್ರು. ಏನು ಅಂತ ಕೇಳುವಾಗ ಇಲ್ಲ ಮಾತಾಡಬೇಕು ಅಂತ. ಸೊ ಬಾಗಿಲು ತೆಗೆದು ನೋಡುವಾಗ ಅಲ್ಲಿ ಒಂದು 4 ಜನ ಪೊಲೀಸ್, ಹಿಂದ್ಗಡೆ ಬಾಗಿಲಿತ್ತು, ಅಲ್ಲೊಂದು 4 ಜನ ಪೊಲೀಸ್, ಹೊರಗಡೆ ಒಂದು 15 ಜನ ಇದ್ರು. ಸೊ ಎಲ್ಲ ಬಾಗಿಲು ತೆಗೆದಾಗ ಎಲ್ಲ ಒಳಗೋದ್ರು. ಹೋಗಿದ್ದು ಇವ್ರನ್ನ ಕೂರಕ್ಕೂ ಬಿಡಿಲ್ಲ, ಅಲ್ಲಿ ಪ್ಯಾಂಟ್ ಹಾಕೋಕ್ಕೂ ಬಿಡಿಲ್ಲ, ಅಲ್ಲೂ ಜೊತೆಲೇ ನಿಂತಿದ್ರು ಪೊಲೀಸ್. ಎಲ್ಲಿ ನೀವು ಇದ್ದಿದ್ದು? ಆಗ ಬೆಡ್ರೂಮ್ ಇಲ್ಲಿತ್ತು ಸರ್. ಇಲ್ಲಿ ಈ ಬೆಡ್ರೂಮ್ ತಾವು ಇದ್ದಂತ ಸ್ಥಳ. ಕ್ಲೀನ್ ಇಲ್ಲ ಇರ್ಲಿ ಪರವಾಗಿಲ್ಲ. ಇನ್ನು ಆ ಕಡೆ ಬಾತ್ರೂಮ್ ಬಂತು. ಓಕೆ. ಈ ಕಡೆ ಡೋರ್ ಇದ್ರೆ ಆ ಕಡೆ ಅಂತ ರೂಮು, ಅದು ಗೊತ್ತಾಗುತ್ತೆ. ಸ್ವಲ್ಪ ಯಾರು ಬಂದ್ರೆ ಇಲ್ಲಿ ಒಳಗಡೆ ಯಾರು ಓಡ್ಬಿಡ್ತೇವಲ್ಲ, ಒಂದು ಹಿಂದ್ಗಡೆಯಿಂದ ಹೋಗ್ಬೋದು. ಅದೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಈಗ ಇಷ್ಟೇ. ಈಗ ಇದೊಂದು ಡೋರು ಅಷ್ಟೇ. ಕ್ಲೋಸ್ ಮಾಡಿದ್ರು. ಇದು ಬಾತ್ರೂಮ್. ಅದು ಹಾಗೆ ಹೋಗ್ಬೋದು. ಇದು ಆಗಿಲ್ಲ ಇನ್ನು, ಹಾಗೆ ಬಿಟ್ಟು ಕೆಲಸ ಮಾಡಬೇಕಿತ್ತು. ಈಗ ಕೆಲಸನೂ ಮಾಡಿಲ್ಲ, ನಂದು ಈಗ ಪ್ರಾಬ್ಲಮ್ ಆಯ್ತಲ್ಲ. ಓಕೆ. ಸೊ ಇದು ಇಲ್ಲಿರೋ ಐಟಮ್ ನೋಡಿದ್ರೆ ಜಿಮ್ ಎಲ್ಲ ಮಾಡ್ಕೋಬೇಕು ಅಂತಿದ್ರೆ ನಾವು ಈ ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ, ಎಲ್ಲ ಜಿಮ್ಮಿಗೆ ಎಲ್ಲ ಮನೇಲಿ ಮಾಡ್ಕೊಂಡು. ಇವಾಗ ಹೊರಗಡೆ ಹೋಗಾಯ್ತು. ಸರ್ ಇವಾಗ ಕೊಡಗಿನ ಕಿತ್ತಳೆ ಹಣ್ಣು ಭಾಳ ಫೇಮಸ್ಸು. ಹೌದು. ಆದ್ರೆ ಇವತ್ತಿಗೆ ಕೊಡಗಿನ ಕಿತ್ತಳೆ ಹಣ್ಣೆ ಬರ್ತಾ ಇಲ್ವಲ್ಲ ಸರ್? ಕಾಲಕ್ರಮೇಣ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ಕಿತ್ತಳೆ ಹಣ್ಣು ಅಂತ ಹೇಳಿದ್ರೆ ಕೊಡಗಿನ ವಿಶೇಷ ಆಗಿತ್ತು. ಇವಾಗ ಅದರಲ್ಲಿ ಹೊಂದಾಣಿಕೆ ಎಲ್ಲ ಬಂದವರು ಯಾರು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ. ಮತ್ತು ಕಾಲಕ್ರಮೇಣ ಅಳೆದು ಹೋಗಿದೆ ಈಗ. ಅದೇ ಎಲ್ಲೋ ಗಿಡಗಳಿಲ್ಲ ಈಗ. ಈಗ ಕೊಡಗಿನಲ್ಲಿ ಕಿತ್ತಳೆ ಹಣ್ಣು ಭಾರಿ ಕಡಿಮೆ ಇದೆ. ಭಾರಿ ಕಡಿಮೆ ಸರ್. ಅದು ಏನಕ್ಕೋಸ್ಕರ ಕಮ್ಮಿ ಆಯ್ತು ಅಂತ ಏನು ಅದರ ಐಡಿಯಾಸ್ ನನಗಿಲ್ಲ. ಆದರೆ ಹೊಂದಾಣಿಕೆ ಜಾಸ್ತಿ ಬರ್ತಾ ಉಂಟು, ಅದರಿಂದ ಗಿಡನೂ ಅಳೆದೋಗಿದೆ. ಮತ್ತೆ ಬೇರೆ ಕಾಯಿಲೆಗಳು ಬರ್ತದೆ ಅಂತ ನಾನು ಇದುವರೆಗೆ ನೋಡಿಲ್ಲ. ನಮ್ಮಲ್ಲಿ ಸುಮಾರು ಮರ ಇತ್ತು ಮೊದಲು. ನಾವು ನಮ್ಮ ತಂದೆಯರ ಹೊತ್ತಿಗೆ 1 ಲೋಡ್ವರೆಗೆ ಕಿತ್ತಳೆ ಹಣ್ಣು ಕೊಟ್ಟಿದ್ದು ಹೆಚ್ಚಿನಿದೆ. ಈಗ 100 ಕಿತ್ತಳೆ ಹಣ್ಣು ಇಲ್ಲ ನಮ್ಮಲ್ಲಿ. ಓಕೆ. ಆ ರೀತಿ ಆಗ್ಬಿಟ್ಟು. ಅಂದ್ರೆ ಅದಕ್ಕೆ ಏನಾದ್ರು ಕಾಯಿಲೆ ಬಂದು ಎಲ್ಲ ತೋಟದಲ್ಲೂ ಸತ್ತೋಯ್ತಾ ಹೇಗೆ? ಎಲ್ಲ ಸತ್ತೋಗಿದೆ. ಎಲ್ಲ ಸತ್ತೋಗ್ಬಿಟ್ಟಿದೆ. ಅದನ್ನ ಮತ್ತೆ ರೀಕಲ್ಟಿವೇಶನ್ ಮಾಡಕ ಹೋಗ್ಲಿಲ್ಲ ನೀವುಗಳು ಯಾರು? ಈಗ ಇಲ್ಲ, ಭಾರಿ ಕಡಿಮೆ ಉಂಟು. ಈ ಚಟ್ಟಿಲಿ ಫಾರ್ಮುಲೇ ಇಲ್ಲ ಇನ್ನು ನಮ್ಮ ಇಲ್ಲಲ್ಲೇ. ಅಲ್ಲಿ ಚೆಟ್ಟುಳ್ಳಿಲಿ ದೊಡ್ಡ ಕಿತ್ಲೆ ಹಣ್ಣು ಫಾರ್ಮ್ ಇತ್ತು ಅಲ್ವಾ? ನಾವು ಚಿಕ್ಕವರೆಲ್ಲ ಇದ್ದಾಗ ಸ್ವಲ್ಪ ಒಂಚೂರು ಇದಾಗಿದ್ರು ಹಂಗೇ ಮೇಲಿಂದ ಸುರಿಯೋರು. ಆಮೇಲೆ ಸರಪಂಜರ ಸಿನಿಮಾದಲ್ಲಿ ಆ ಕಿತ್ಲೆ ಹಣ್ಣು ಮೇಲೆ ಕಲ್ಪನಾ ಹಾಡಾಡ್ಕೊಂಡು ಬರೋ ಅಂಥದ್ದೆಲ್ಲ ನೋಡಿ ಬೆಳೆದವ್ರು ನಾವು. ಈಗೇನಾಗ್ತಿದೆ, ಹಿಂಗೆ ಕಿತ್ಲೆ ಮರಗಳೇ ಇಲ್ಲ ಅಲ್ಲ ಅಂದಾಗ ಕೊಡಗಿನ ಕಿತ್ಲೆ ಹಣ್ಣು ಅಂದ್ರೆ ಅಷ್ಟೊಂದು ಫೇಮಸ್ ಇತ್ತು ಅಲ್ಲ. ಅದು ನಾನ್ ನೋಡ್ದಾಗೆ ಕೊಡಗಿನ ಕಿತ್ಲೆ ಹಣ್ಣು ಅದು ಹಸಿರಾಗಿದ್ರು ಒಳಗಡೆ ಅದು ಸ್ವೀಟ್ ಇರ್ತಾ ಇತ್ತು, ತುಂಬಾ ಸ್ವೀಟ್ ಇರ್ತಿತ್ತು ಹಣ್ಣದು.
ಇವತ್ತಿಗೆ ಇಲ್ಲೇ ಇಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಹೆಂಗಿರ್ತಿತ್ತು ಗೊತ್ತಾ, ಒಂದೊಂದು ಇಷ್ಟಿಷ್ಟು ದಪ್ಪ ಹಣ್ಣು, ನಾವೆಲ್ಲ ಚಿಕ್ಕವರಿದ್ದಾಗ ಒಂದ್ ಹಣ್ಣು ತಿಂದ್ಬಿಟ್ರೆ ಅವತ್ತು ಹೊಟ್ಟೆ ತುಂಬಿತು. ಆ ತರ ಹಿಂಗೆ ಬಿದ್ದಿರೋದು, ಅಂದ್ರೆ ಮರ ಅಲ್ಲ ಅಣ್ಣ, ಮರ ಹಿಂಗೆ ಬಗ್ಗಿ ಕಿತ್ಲೆ ಹಣ್ಣು, ಅಂದ್ರೆ ನಾವು ಇಷ್ಟಿಷ್ಟು ಇರ್ಬೇಕು ನಮಗೆ ಕೈ ಸಿಕ್ತಿತ್ತು ಅಂದಾಗ ಕರೆಕ್ಟ್, ಅಷ್ಟು ಚೆನ್ನಾಗಿದ್ದು. ಬಟ್ ಇವಾಗ ಅಲ್ಲೊಂದ್ ಮರ ಇದೆ, ಮಂಗಗಳ ಕಾಟ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಮಂಗಗಳು ಇಲ್ಲಿ ಕಡಿಮೆ, ಮಂಗಗಳು ನಮ್ಮ ಇಲ್ಲಿ ಕಡಿಮೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಬರೀ ಮಂಗಗಳೇ. ಈಗ ನೀವು ಹೋಗುತ್ತೆ ರೋಡ್ ಇರುತ್ತೆ, ಸಿಕ್ತು ನಮಗೆ ಬರುತ್ತೆ. ಕಮ್ಮಿ ಆಯ್ತು. ಅಲ್ಲ, ಈಗ ಮಂಗಗಳು ಬಂದು ಸ್ಪಾಯಿಲ್ ಮಾಡ್ತಾ ಅಥವಾ ಅದರಿಂದ ಏನಾದ್ರೂ ಕಾಯಿಲೆ ಉತ್ಪತ್ತಿ ಆಯ್ತು? ಇಲ್ಲ, ಮಂಗಗಳು ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿನ ಊರವ್ರು ಏನಾರ ಮಾಡಿದ್ರೆ ಎಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟು ಒಂದೊಂದು ಜಾಗ ಬಿಟ್ಟು ಬಿಡು, ಕಾಡಿಂದ ತೋಟಕ್ಕೆ ಬರ್ತದಲ್ಲ, ಆಗ ಹಿಡಿದ್ಬಿಟ್ಟು ಬಿಟ್ಟು ಬಿಡೋದು. ಬಟ್ ಮಂಗಗಳಿಂದ ಈಗ ನಿಮ್ಗೆ ಈ ಕಾಫಿ ಪ್ಲಾಂಟೇಶನ್ಗೆ ಅದಕ್ಕೆ ಏನ್ ತೊಂದರೆ ಆಗ್ತಿಲ್ವಾ? ಮಂಗದಿಂದಾಗಿ ಇಡೀ ಇದು ಸರ್ವ ನಾಶ ಆಗ್ಬಿಡ್ತದೆ ಕಾಫಿ ಗಿಡ. ಓಕೆ, ತೀರ ತಿನ್ನೋದಲ್ಲ, ಅದೇನು ಮಾಡ್ತಾರೆ ಅಂತ ಹೇಳಿದ್ರೆ ಮುರಿದು ಬಿಟ್ಟು ಅಲ್ಲಲ್ಲೇ ಬಿಸಾಡೋದು. ಹಣ್ಣನ್ನೆಲ್ಲ ಎಷ್ಟು ಬೇಕು ಅಷ್ಟೇ ತಿನ್ನೋದು, ಮತ್ತೆ ತೀರ ಮುರಿದು ಹಾಕೋದು ಭಾರಿ ಗಲಾಟೆ. ಸರ್, ಒಂದು ಪ್ರಶ್ನೆ, ಈಗ ಯೂಶಲಿ ನೀವು ಇಳುವರಿ ತೆಗಿತೀರಲ್ವಾ ಈ ಕಾಫಿ ಪ್ಲಾಂಟೇಶನ್ ಎಲ್ಲ, ಎಷ್ಟು ಒಂದು ಎಕರೆಗೆ ನೀವು ಇಳುವರಿ ತೆಗಿತೀರ? ಒಂದು ಎಕರೆಗೆ ನನ್ನ ಇದರಲ್ಲಿ 35ರಿಂದ 25-30 ಬ್ಯಾಗ್, ಅದರ ಮೇಲೆ ಕುಯ್ಲಿಕ್ಕೆ ಆಗೋದಿಲ್ಲ. ಒಂದು ಬ್ಯಾಗ್ ಅಂದ್ರೆ ಎಷ್ಟು ಕೆಜಿ ಲೆಕ್ಕ? 50 ಕೆಜಿ. 50 ಕೆಜಿಗೆ ಒಂದು ಬ್ಯಾಗ್ ಲೆಕ್ಕ. ಈಗ ಕಾಫಿ ರೇಟ್ ಜಾಸ್ತಿ ಉಂಟು, 12ರಿಂದ 13,000 ರೂಪಾಯಿವರೆಗೆ ಬರ್ತಾ ಉಂಟು 50 ಕೆಜಿಗೆ. ಅದರಿಂದ ರೈತರಿಗೆ ಒಳ್ಳೇದಾಗ್ತದೆ, ರೈತರಿಗೆ ಒಳ್ಳೇದಾಗ್ತದೆ. ಸಂಬಳ ಜಾಸ್ತಿ ಆಗ್ತದೆ. ಸಂಬಳ ಜಾಸ್ತಿ ಅಂತೆಲ್ಲ ಎಷ್ಟಾಗುತ್ತೆ ಕೂಲಿ ಎಲ್ಲ? 500-600 ರೂಪಾಯಿ ಕೂಲಿ, ಡೈಲಿ 600 ರೂಪಾಯಿ 10 ಜನರಿಗೆ ಕೊಟ್ಟರೆ ಮುಗೀತಲ್ಲ. ಮತ್ತೆ ಈ ಮೆಣಸಿಗೆ 850 ರೂಪಾಯಿ ಒಂದು ಮರ, 2-3 ಮರ ಹಾಕ್ತಾರೆ ಅಷ್ಟೇ, ದೊಡ್ಡ ಮರ. ಕೂಲಿ ಅವರಿಗೆ 850 ಕೊಟ್ಟು 1 ಕೆಜಿನೂ ಸಿಕ್ಲಿಲ್ಲ ಅಂದಾಗ ಅಲ್ವಾ ರೈತರು ಎಷ್ಟು ಕಷ್ಟಪಡ್ತಾರೆ. ಅದೆಲ್ಲ ಮೊದಲು ಭಾರಿ ಚೆನ್ನಾಗಿದೆ ಅಂತ ನಮ್ಮ ತಂದಿದ ಕಾಲದಲ್ಲಿ ಮೆಣಸು ಗೆಣಸು ಹೇಳಿದ್ರೆ ಭಾರಿ ಚೆನ್ನಾಗಿತ್ತು. ಇವಾಗ ಇಲ್ಲ.